ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಮೈತ್ರಿಕೂಟ ಸರ್ಕಾರ ಮುಂದಿನ ಸಿಎಂ ಆಗಿ ಒಮರ್ ಅಬ್ದುಲ್ಲಾ ಆಕ್ಚುಲಿ ಈ ಬಾರಿ ಸ್ಪರ್ಧೆನೇ ಮಾಡೋದಿಲ್ಲ ನಾನು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ಗೆ 5ರಿಂದ 6 ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ. ಸೋತರು ಕೂಡ ಮತದಾರರ ಮನಗೆದ್ದಿರುವಂತದ್ದು ಬಿಜೆಪಿ. ಅನ್ಬಿಲೀವೇಬಲ್. ಯಾಕೆ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ಪ್ರಮಾಣದಲ್ಲಿ ಮತಗಳನ್ನ ಸೆಳೆಯೋದಿದೆಯಲ್ಲ, ಅದು ಆ ಐಡಿಯಾಲಜಿನ ಇಟ್ಕೊಂಡು, ಮೈ ಗುಡ್ನೆಸ್. ನಿಮ್ಮ ಜಮ್ಮು ಕಾಶ್ಮೀರದಲ್ಲಿ ಗೆದ್ದಂತಹ ಪ್ರಮುಖರು ಯಾರ್ಯಾರು ಅನ್ನುವಂಥದ್ದಾದ್ರೆ, ಒಮರ್ ಅಬ್ದುಲ್ಲಾ ಗೆಲುವನ್ನ ಕಂಡಿದ್ದಾರೆ, ಗುಲಾಂ ಅಹಮದ್ ಮೀರ್ ಗೆಲುವನ್ನ ಕಂಡಿದ್ದಾರೆ ಕಾಂಗ್ರೆಸ್ನಿಂದ. NC ಇಂದ ಒಮರ್ ಅಬ್ದುಲ್ಲಾ. ಈಗ ಕಾಂಗ್ರೆಸ್ಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಮೊಹಮ್ಮದ್ ಯೂಸುಫ್ ತರಿಗಾಮಿ ಗೆಲುವನ್ನು ಕಂಡಿದ್ದಾರೆ, ನರೇಂದ್ರ ಸಿಂಗ್ ರೈನಾ ಗೆಲುವನ್ನ ಕಂಡಿದ್ದಾರೆ ಬಿಜೆಪಿಯಿಂದ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಿಜೆಪಿ ಮುಸ್ಲಿಂ ಬಾಹುಳ್ಯ ಉದ್ದಂತ ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಕಂಡಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರು, ಯಾವ ರೀತಿಯಾಗಾಯ್ತು, ಆ ಐಡಿಯಾಲಜಿ ಇಟ್ಕೊಂಡಂಥವ್ರಿಗೂ ಕೂಡ ಓಟನ್ನ ಹೆಂಗೆ ಹಾಕಿದ್ರು. ಕೆಲವು ಕಡೆಗಳಲ್ಲಿ ತುಂಬಾ ಮಾಸಿವ್ ಆಗಿ ಡ್ಯಾಮೇಜ್ ಆಗಿದೆ, ಕೆಲವು ಕಡೆಗಳಲ್ಲಿ ಮಾತ್ರ ಸರ್ಪ್ರೈಸಿಂಗ್ಲಿ ಆ ನಂಬರ್ಸ್ಗಳು 29-30 ಅಂತಂದ್ರೆ ಕಡಿಮೆನಾ ಜಮ್ಮು ಕಾಶ್ಮೀರದಲ್ಲಿ. ಅನ್ಬಿಲೀವೇಬಲ್ ಅದು. ಸಜ್ಜನ್ ಗನಿ ಲೋನ್ ಸೋಲನ್ನು ಅನುಭವಿಸಿದ್ದಾರೆ, ಸೈಯದ್ ಅಲ್ತಾಫ್ ಬುಖಾರಿ ಕೂಡ ಸೋಲನ್ನು ಅನುಭವಿಸಿರುವಂಥದ್ದು. PDP ಪ್ಲಸ್ ಪಾಯಿಂಟ್ ಆಗಕ್ಕೆ ಸಾಧ್ಯ ಆಯ್ತು ಇವರಿಗೆ. ಯಾರಿಗೆ? NC ಅವರಿಗೆ. PDP ಈ ಬಾರಿ ವೀಕನ್ ಆಗಿ ಕಾಣಿಸಿಕೊಳ್ತು. ಕಳೆದ ಬಾರಿ ಬಿಜೆಪಿ ಜೊತೆಗೆ PDP ಕಾಣಿಸಿಕೊಂಡಿದ್ದರ ಪರಿಣಾಮವಾಗಿ ಅವರನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಜನ ಇರಲಿಲ್ಲ. ಆಮೇಲೆ ಅಭ್ಯರ್ಥಿ ಕೂಡ ಮೇಡಮ್ ಅವರು ಅಖಾಡಕ್ಕೆ ಇಳಿಲಿಲ್ಲ. ಹಾಗಾಗಿ ಅದರ ವೋಟ್ಸ್ಗಳೆಲ್ಲ NCಗೆ ಬಂದಂಗೆ ಕಾಣಿಸ್ತಾ ಇತ್ತು. ಹಾಗಿದ್ರೆ ಕಾಶ್ಮೀರದಲ್ಲಿ ಬಿಜೆಪಿಗಾಗಿದ್ದು ಸೋಲ ಅಥವಾ ಗೆಲುವ ಅನ್ನೋದನ್ನ ನೋಡೋದಾದ್ರೆ, ಕಳೆದ ಬಾರಿಗಿಂತ ಬಿಜೆಪಿಗೆ ಮತಗಳಿಕೆಯಲ್ಲಿ ಹೆಚ್ಚಾಗಿದೆ. ಹೀಗಾಗಿ ಇದನ್ನ ಸೋಲು ಅಂತ ಹೇಳಲಿಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ, ಅವರು ಸುಧಾರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಮೂಲಕ ಅವರಿಗೆ ಗೆಲುವು ಅನ್ಬಹುದು. ಅಧಿಕಾರ ಸಿಗದೇ ಇದ್ರೂ ಕೂಡ ಕಾಶ್ಮೀರ ಜನತೆಯ ವಿಶ್ವಾಸವನ್ನ ಅವರು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾಶ್ಮೀರ ಜನತೆ ಅವ್ರನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯೇ ಇಲ್ಲಿ ಉದ್ಭವ ಆಗೋಲ್ಲ. ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯ ಗೆಲುವು ಏನಿದೆ ಇದನ್ನ ಗಮನಿಸ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಮತ್ತು ಇತರರು. ಮುಸ್ಲಿಂ ಅಭ್ಯರ್ಥಿಗಳು ನಮಗೆ, ಅಂದ್ರೆ ಮುಸ್ಲಿಂ ಮತದಾರರು ನಮಗೆ ಮತ ಹಾಕ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ ಏನಿದೆ ಅದನ್ನ ದೂರ ಹಾಕ್ಸಿದೆ. ಇನ್ನು ಕುಶ್ವಾರದಲ್ಲಿ ಬಿಜೆಪಿ ಪರಿಹಾರ ಗೆಲುವನ್ನ ದಾಖಲು ಮಾಡಿರುವಂಥದ್ದು. ಈ ಎಲ್ಲ ಬಹಳ ಅಂಶಗಳೇನಿದೆ, ಇದು ಬಿಜೆಪಿ ಗೆಲುವ ಸೋಲ ಅನ್ನುವಂತಹ ಚರ್ಚೆ ಏನಾಗ್ತಾ ಇದೆ ಅದಕ್ಕೆ ಸಿಗ್ತಾ ಇರುವಂತಹ ಎಕ್ಸಾಂಪಲ್ಸ್ಗಳು. ಹಿಂದೂಗಳ ಪ್ರಾಬಲ್ಯವುಳ್ಳಂತಹ ಜಮ್ಮುವಿನಲ್ಲಿ ಬಿಗಿ ಹಿಡಿತವನ್ನ ಸಾಧಿಸುವಲ್ಲಿಯೂ ಕೂಡ ಬಹಳ ಯಶಸ್ವಿಯಾಗಿದೆ. ಅಂದ್ರೆ ಕಂಟ್ರೋಲ್ ಅನ್ನ ಬಿಟ್ಕೊಟ್ಟಿಲ್ಲ, ಅದನ್ನ ಗಳಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಇತರರ ಒಂದು ಮತವನ್ನು ಕೂಡ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾರ ಗೆಲುವು ಅಂತ ನೋಡೋದಾದ್ರೆ, ಕಾಶ್ಮೀರದಲ್ಲಿ ಕಾಂಗ್ರೆಸ್ NC ಮೈತ್ರಿಕೂಟ ಗೆಲುವನ್ನ ಕಂಡಿದೆ. ಮುಂಚಿತವಾಗಿಯೇ ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಚುನಾವಣಾ ಪೂರ್ವ ಮೈತ್ರಿ ಇದು, ಚುನಾವಣೋತ್ತರ ಮೈತ್ರಿ ಅಲ್ಲ, ಚುನಾವಣಾ ಪೂರ್ವ ಮೈತ್ರಿ ಆಗಿರೋದ್ರಿಂದ ತುಂಬಾ ಪ್ರಬಲವಾಗಿ ಜನ ವೋಟನ್ನ ಹಾಕಿದ್ದಾರೆ NCಗೆ. ಬಟ್ ಕಾಂಗ್ರೆಸ್ಗೆ ಆ ಸೀಟ್ಸ್ಗಳು ಬಂದಿಲ್ಲ. 5ರಿಂದ 6 ಸೀಟ್ಸ್ಗಳು, 8 ಸೀಟ್ಗಳೇನೋ ಬಂದಿದೆ. ಕಾಶ್ಮೀರದಲ್ಲಿ ಒಂದಂಕಿಯನ್ನು ಕೂಡ ಕಾಂಗ್ರೆಸ್ ದಾಟಕ್ಕಾಗಿಲ್ಲ. ಅಂದ್ರೆ 10 ಡಿಜಿಟ್, ಡಬಲ್ ಡಿಜಿಟ್ ಅನ್ನ ದಾಟುವಂತ ಪರಿಸ್ಥಿತಿಯಲ್ಲಿ ಬರಲಿಲ್ಲ. 8 ಅಷ್ಟರೊಳಗೆ ಕೂತ್ಕೊಂಡಿದ್ದಾರೆ. ಯಾಕೆ ಹೀಗೆ ಪರಿಸ್ಥಿತಿ? ನ್ಯಾಷನಲ್ ಕಾನ್ಫರೆನ್ಸ್ಗೆ 41 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದೆ. ಅದಕ್ಕೆ ಹೇಳಿದ್ನಲ್ಲ, ಇದಕ್ಕೆ ಪ್ಲಸ್ ಪಾಯಿಂಟ್ 41 ನಂಬರ್ಸ್ಗಳು ಹೋಗೋಕೆ NCಗೆ ಸಾಧ್ಯವಾಗಿರುವಂಥದ್ದು PDP ಇಂದಾಗಿ. ಜಮ್ಮು ಮತ್ತೆ ಕಾಶ್ಮೀರದ ವಿಚಾರದಲ್ಲಿ ಸೀಟ್ಸ್ಗಳನ್ನ ಬೈಫರ್ಕೇಶನ್ ಅನ್ನ ಮಾಡಿಟ್ರು. ಆಗ ಕಾಶ್ಮೀರ ವೋಟ್ಸ್ಗಳು ಸ್ವಲ್ಪ ಬಿಜೆಪಿಗೆ ಡ್ಯಾಮೇಜ್ ಆಯಿತು. ಜಮ್ಮು ವೋಟ್ಸ್ಗಳನ್ನ ಬಲವಾಗಿ ಹಿಡಿದಿಟ್ಕೊಳ್ಳೋಕೆ ಲಾಭವಾಗೋಯ್ತು. ಕಾಶ್ಮೀರದಲ್ಲಿ NC ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ತಂದುಕೊಡ್ತು. ಮ್ಯಾನೇಜ್ ಮಾಡೋದ್ರಲ್ಲಿ ಅವರು ಈಸಿ ಆದ್ರು. PDP ಏನಾದರೂ ಹೆಚ್ಚಿನ ಸೀಟ್ಸ್ಗಳನ್ನ ತೆಗೆದುಕೊಂಡಿದ್ರೆ ಈ ಡಿಜಿಟ್ ಏನಿದೆ, ಈ ಡಿಜಿಟ್ ಬರೋದ್ರಲ್ಲಿ ಸ್ವಲ್ಪ NCಗೆ ಕಷ್ಟ ಆಗಿರೋದು. ಆಗ ಕಾಂಗ್ರೆಸ್ ಮತ್ತು NC ಅವರಿಗೆ ಸರ್ಕಾರ ರಚನೆ ಮಾಡೋದು ಕಷ್ಟ ಆಗಿರೋದು. ಕಾಶ್ಮೀರದಲ್ಲಿ ಯಾರ ಗೆಲುವು ಅಂತಂದ್ರೆ, ಈಗ ಸದ್ಯಕ್ಕಂತೂ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನವ್ರದ್ದು ಗೆಲುವನ್ನ ಕಂಡಿದ್ದಾರೆ. ಅವರೇ ಸರ್ಕಾರವನ್ನು ಮಾಡ್ತಾರೆ. ಒಮರ್ ಅಬ್ದುಲ್ಲಾ ಅದರಲ್ಲಿ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಕಾಂಗ್ರೆಸ್ ತರಿಗೆ 5ರಿಂದ 6 ಮಂತ್ರಿ ಸ್ಥಾನ ಸಿಗಬಹುದು. ಆದ್ರೆ ಇಲ್ಲಿ ಬಿಜೆಪಿ ಮತ್ತು JDS ನ ಊರುಗೋಲು ಅಂತೆಲ್ಲ ಭಾವಿಸ್ತಾರೆ. ಆಮೇಲೆ ಲೋಕಸಭೆ ಚುನಾವಣೆಯಲ್ಲಿ ಇತರೆ ಪಕ್ಷಗಳ ಊರುಗೋಲಾಗಿ ಈಗ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಅಂತ. ಹಾಗಾದ್ರೆ ಕಾಂಗ್ರೆಸ್ ಈ ಗೆಲುವನ್ನ ಹಾಗಾದ್ರೆ NCಯ ಊರುಗೋಲು ಅನ್ಬೇಕಾ? ಊರುಗೋಲು ಅನ್ನೋದನ್ನ ಹೇಳೋಣ. ಅದನ್ನ ಈಗ ಸ್ವಲ್ಪ ಟೈಮ್ ಮುಗ್ದಿದೆ. 9 ಗಂಟೆಗೆ ಈ ವಿಚಾರದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಹೇಗಿದೆ, ಯಾವ ರೀತಿ ಪರಿಸ್ಥಿತಿ ಅಂತೇಳಿ.